ಹಲೋ ಫ್ರೆಂಡ್ಸ್, AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಉದಯ್ಪುರ್ ಸಿಟಿ ಪ್ಯಾಲೇಸ್ನ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾವು ಜಗಮಂದಿರ್ ಪ್ಯಾಲೇಸು, ಲೇಕ್ ಪಿಚೋಲಾ ಬೋಟಿಂಗು, ಅದಕ್ಕೂ ಹಿಂದಿನ ವಿಡಿಯೋದಲ್ಲಿ ಉದಯ್ಪುರ್ ಮತ್ತು ಮೇವಾರದ ಹಿಸ್ಟ್ರಿಯನ್ನು ನೋಡಿದ್ವಿ. ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಉದಯ್ಪುರ್ ಪ್ಯಾಲೇಸ್ ನೋಡೋದಕ್ಕಿಂತ ಮೊದಲು ಅದರ ಮಾಡೆಲನ್ನು ನೋಡ್ಬಿಡೋಣ. ಇಲ್ಲಿಂದನೇ ನಾವು ಎಂಟ್ರಿ ಆಗ್ತೀವಿ. ಎದುರುಗಡೆ ಮೊದಲು ಸಿಗೋದು ಬಡಿ ಗೇಟ್, ಆಮೇಲೆ 3 ಕಮಾನ್ಗಳಿರೋ ಗೇಟ್ ಕಾಣುತ್ತೆ. ಅದನ್ನು ತ್ರಿಪೋಲಿಯಾ ಗೇಟ್ ಅಂತ ಕರೀತಾರೆ. ಈಗ ನೋಡ್ತಿದ್ದೀವಲ್ಲ, ಇಲ್ಲೊಂದು ಸ್ಕ್ವೇರ್ ಕಾಣುತ್ತೆ, ಇದನ್ನು ಮಾನೆಕ್ ಚೌಕ್ ಅಂತ ಕರೀತಾರೆ. ಅರಮನೆ ಎದುರುಗಡೆ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಎಡಗಡೆ ಬಂದರೆ ಇದನ್ನು ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಒಂದು ಪಾರ್ಟಲ್ಲಿ ರಾಜಮನೆತನದವರು ಈಗಲೂ ಇಲ್ಲಿ ಇರ್ತಾರೆ. ಎಡಭಾಗದ ಕೊನೆಯಲ್ಲಿ ಒಂದು ಗಾರ್ಡನ್ ಇದೆ. ಹಿಂದ್ಗಡೆ ಬ್ಲೂ ಕಾಣುತ್ತಲ್ಲ, ಇದು ಲೇಕ್ ಪಿಚೋಲಾದಿಂದ ಹೀಗೆ ಕಾಣುತ್ತೆ. ಇಲ್ಲಿಂದಾನೇ ಜಗಮಂದಿರ್ ಪ್ಯಾಲೇಸ್ಗೆ ಬೋಟ್ ರೈಡ್ ಸ್ಟಾರ್ಟ್ ಆಗುತ್ತೆ. ನಮಗಿರೋದು ತ್ರಿಪೋಲಿಯಾ ಗೇಟು. 3 ಕಮಾನ್ ಇದೆಯಲ್ಲ, ಅದಕ್ಕೆ ಅದನ್ನು ತ್ರಿಪೋಲಿಯಾ ಗೇಟ್ ಅಂತ ಕರೀತಾರೆ. ತ್ರಿಪೋಲಿಯಾ ಗೇಟ್ ದಾಟಿದ ನಂತರ ನಮಗೆ ಸಿಗೋದೇ ಮಾನೆಕ್ ಚೌಕ್. ಈ ಮಾನೆಕ್ ಚೌಕಿಂದ ಅರಮನೆ ಎದುರುಗಡೆ ಬಹಳ ಚೆನ್ನಾಗಿ ಕಾಣುತ್ತೆ. ಸುಮಾರು 5 ಎಕರೆ ಜಾಗದಲ್ಲಿ ಈ ಅರಮನೆ ಇದೆ. ಇದು ರಾಜಸ್ಥಾನದ ದೊಡ್ಡ ಅರಮನೆ ಮತ್ತು ಭಾರತದ 2ನೇ ದೊಡ್ಡ ಅರಮನೆ. ಭಾರತದ ದೊಡ್ಡ ಅರಮನೆ ಇರೋದು ಮೈಸೂರಲ್ಲಿ. ಈ ಅರಮನೆಯನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಉದಯ್ ಸಿಂಗ್. ಒಳಗಡೆ ಇದೇ ಎಂಟ್ರೆನ್ಸ್ ಅಲ್ಲಿ ನಾವು ಅರಮನೆ ಒಳಗಡೆ ಹೋಗ್ಬೋದು. ಚಿತ್ತೋರ್ ಅಲ್ಲಿ ಆಕ್ರಮಣ ಜಾಸ್ತಿ ಆದಂತೆ ಉದಯ್ ಸಿಂಗ್ ಈ ಸಿಟಿಯನ್ನು ಕಟ್ಟಿದ ಮತ್ತು ಇದನ್ನೇ ರಾಜಧಾನಿಯನ್ನಾಗಿ ನಂತರ ಮಾಡಲಾಯಿತು. ಆವಾಗಲೇ ಅರಮನೆಯನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಈ ಅರಮನೆಯನ್ನು ಸಂಪೂರ್ಣ ಕಟ್ಟೋದಕ್ಕೆ ಸುಮಾರು 400 ವರ್ಷಗಳಾಯಿತು. ಈಗಿರೋ ಸ್ಥಿತಿಯಲ್ಲಿ ನಾವು ನೋಡೋ ಅರಮನೆಯನ್ನು ಸುಮಾರು ರಾಜರುಗಳು ಇದನ್ನು ಪಾರ್ಟ್ ಬೈ ಪಾರ್ಟ್ ಕಟ್ತಾ ಬಂದರು. ಈಗ ಅರಮನೆಯ ಒಂದು ಭಾಗವನ್ನು ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸಂಪೂರ್ಣ ಅರಮನೆ ರಾಜಮನೆತನದ ಆಸ್ತಿಯಾಗಿದೆ. ಈಗಲೂ ಕೂಡ ಅವರು ಒಂದು ಟ್ರಸ್ಟನ್ನು ಮಾಡಿಕೊಂಡು ಅರಮನೆಯನ್ನು 1969ರಲ್ಲಿ ಇದನ್ನು ಪಬ್ಲಿಕ್ಕಿಗೆ ನೋಡೋದಕ್ಕೆ ಬಿಟ್ಟರು. ನಾವೀಗ ಅರಮನೆಯ ಒಳಗಡೆ ಹೋಗೋಣ. ನೋಡ್ತಾ ಇದ್ದೀರಲ್ಲ, ಇದು ಮಹಾರಾಣಾ ಪ್ರತಾಪ್ ಯೂಸ್ ಮಾಡ್ತಾ ಇದ್ದ ಶಸ್ತ್ರಗಳು, ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದ ಕವಚಗಳು. ಸುಮಾರು 25 kg ಅವನ ಕವಚಗಳನ್ನೇ ಯೂಸ್ ಮಾಡ್ತಿದ್ರಂತೆ. ಇದು ಗಾಂಧಿ ಫಿಲ್ಮಲ್ಲಿ ಯೂಸ್ ಮಾಡ್ತಾ ಇದ್ದ ಗಾಂಧೀಜಿಯವರ ಕನ್ನಡಕ. ಗಾಂಧಿ ಫಿಲ್ಮಲ್ಲಿ ಗಾಂಧಿಯವರಿದ್ದಲ್ಲ. ಅರಮನೆಯ ಒಳಗಡೆಯಿಂದ ಉದಯ್ಪುರ್ ಸಿಟಿ ಈ ಥರ ಕಾಣುತ್ತೆ. ಮಾನೆಕ್ ಚೌಕ್ ಕೂಡ ಚೆನ್ನಾಗಿ ಕಾಣುತ್ತೆ, ನೋಡ್ಬೋದು. ಈ ಮಾನೆಕ್ ಚೌಕಲ್ಲಿ ಸಂಜೆ ಲೈಟ್ ಅಂಡ್ ಶೋ ಇರುತ್ತೆ, ಅದು ಚೆನ್ನಾಗಿರುತ್ತೆ. ದೂರದಲ್ಲೇ ಕಾಣುತ್ತಲ್ಲ, ಇದೇ ಕರ್ಣಿ ಮಾತಾ ಟೆಂಪಲ್. ಈ ಗುಡ್ಡದಿಂದ ಉದಯ್ಪುರ್ ಅರಮನೆ, ಉದಯ್ಪುರ್ ಸಿಟಿ, ಲೇಕ್ ಪಿಚೋಲಾ ಭಾಳ ಚೆನ್ನಾಗಿ ಕಾಣುತ್ತೆ. ಮೊದಲನೇ ವಿಡಿಯೋದಲ್ಲಿ ಮೇವಾರ್ ಹಿಸ್ಟ್ರಿನಲ್ಲಿ ಅದನ್ನು ತೋರಿಸಿದ್ವಿ ನಾವು.
ಕಾಲದ ಮಹಾರಾಣ ಅವರು ಸೂರ್ಯನನ್ನ ಪೂಜೆ ಮಾಡ್ತಾ ಇದ್ರು, ಸೂರ್ಯವಂಶದವರು ಅಂತ ಹೇಳ್ತಿದ್ರು. ಮಳೆಗಾಲದಲ್ಲಿ ಸೂರ್ಯ ಕಾಣಲ್ಲ, ಅದಕ್ಕಾಗಿ ಈ ಪ್ರತಿಮೆಗೆ ಅವರು ಪೂಜೆ ಮಾಡ್ತಿದ್ರಂತೆ. ಅದಕ್ಕಾಗಿ ಅರಮನೆ ಒಳಗಡೆನೆ ಒಂದು ಸುಂದರವಾದ ಸೂರ್ಯನ ಪ್ರತಿಮೆಯನ್ನು ಇಟ್ಕೊಂಡಿದ್ರು. ಈವನ್ ನೇವಾರದವರ ಸಿಂಬಲ್ ಕೂಡ, ಎಂಬ್ಲಮ್ ಕೂಡ ಸೂರ್ಯ. ನಾವು ಅರಮನೆಯ ಕೊನೆಯ ಸ್ಟೇರ್ಸ್ನಲ್ಲಿ ಇದ್ದೀವಿ. ನಿಮಗೆ ಒಂದು ವಿಶೇಷ ಅನಿಸ್ಬೋದು, ಇಲ್ಲೂ ಕೂಡ ಮರವನ್ನು ನೋಡ್ಬೋದು. ಯಾಕಪ್ಪ ಈ ಥರ ಇದೆ ಅಂತಂದರೆ, ಇಲ್ಲೊಂದು ಗುಡ್ಡ ಇದೆ, ಆ ಗುಡ್ಡದ ಸುತ್ತನೇ ಅರಮನೆಯನ್ನು ಕಟ್ಟಿದ್ರು. ಆ ಗುಡ್ಡವನ್ನು ಹಾಗೆ ಉಳಿಸ್ಕೊಂಡ್ರು. ಇದು ಗುಡ್ಡದ ತುದಿ ಮತ್ತು ಅರಮನೆಯ ತುದಿ ಕೂಡ. ಆದ್ದರಿಂದ ನಮಗಿಲ್ಲಿ ಮರಗಳನ್ನು ಕಾಣುತ್ತೆ. ಇಲ್ಲಿ ಹೋಳಿ ಆಡೋದು ಅಥವಾ ರಾಜಮನೆತನದವರ ಬರ್ತ್ಡೇ ಇದ್ದರೆ ಇಲ್ಲಿ ಮಾಡ್ತಿದ್ರಂತೆ. ಮೇವಾರದ ಮಹಾರಾಣ ಅವರು ಬೇರೆಯವರ ದರ್ಬಾರ್ನಲ್ಲಿ ಪಾಲ್ಗೊಳ್ತಿರಲಿಲ್ಲ. ಅದು ಮೊಘಲರ ದರ್ಬಾರ್ ಇರ್ಬೋದು, ಬ್ರಿಟಿಷರ ದರ್ಬಾರ್ ಇರ್ಬೋದು. ಒಂದು ಸಲ ಬ್ರಿಟಿಷ್ ಮಹಾರಾಣಿ ಭಾರತಕ್ಕೆ ಬಂದಾಗ ಒಂದು ದರ್ಬಾರನ್ನು ಏರ್ಪಡಿಸಿದ್ರು. ಆಗ ಭಾರತದ ಎಲ್ಲ ರಾಜರು ಇದ್ದರು, ಆದರೆ ಮೇವಾರದ ರಾಜರು ಆಗ ಫತೇಹ್ ಸಿಂಗ್ ಇದ್ದವರು ಪಾಲ್ಗೊಂಡಿರಲಿಲ್ಲ. ಅವರ ಕುರ್ಚಿಯಲ್ಲಿ ಖಾಲಿ ಇತ್ತು, ಅದೇ ಕುರ್ಚಿಯನ್ನು ಇಲ್ಲಿಟ್ಟಿದ್ದಾರೆ, ಖಾಲಿ ಕುರ್ಚಿಯನ್ನು. ದರ್ಬಾರಲ್ಲಿ ಪಾಲ್ಗೊಳ್ಳೋದು, ಬೇರೆ ರಾಜರ ದರ್ಬಾರಲ್ಲಿ ಪಾಲ್ಗೊಳ್ಳೋದು ಅವರಿಗೆ ಲೋ ಸ್ಟೇಟಸ್ ಅಂತ ಇರ್ತಿತ್ತು.
ಮ್ಯೂಸಿಯಮಲ್ಲಿ ರಾಜರು ದಿನನಿತ್ಯ ಯೂಸ್ ಮಾಡ್ತಾ ಇದ್ದಂಥ ಚಿನ್ನ ಬೆಳ್ಳಿಯ ಪಾತ್ರೆಗಳನ್ನು ಇಡಲಾಗಿದೆ. ಹಲೋ ಫ್ರೆಂಡ್ಸ್, ವಿಡಿಯೋದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಪ್ಯಾಲೇಸ್ ಆಫ್ ಫೌಂಟೇನ್ ಅನ್ನು ತೋರಿಸ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.